ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಒಗ್ಗೂಡಿ ಹೋರಾಟ ಮಾಡೋದ ಫಲ ನಾವು 5 ಜನ ಶಾಸಕರಿದ್ದೀವಿ. ನಮ್ಮ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಸಹ ಸದಸ್ಯರೊಬ್ಬರಿದ್ದಾರೆ, ಒಟ್ಟು 6 ಜನ. ಅದರ ಜೊತೆಯಲ್ಲಿ ಇವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸೋದಕ್ಕೆ ಎಲ್ಲ ಹಂತದ ಕಾರ್ಯಕರ್ತರು, ಮುಖಂಡರು, ನಮ್ಮ ಎಲ್ಲ ಶಾಸಕ ಮಿತ್ರರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿನಲ್ಲಿ ನಾವೆಲ್ಲ ಒಗ್ಗೂಡಿದ್ದೀವಿ. ಅದರ ಪ್ರತೀಕವೇ ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಆಡಳಿತಕ್ಕೆ ಬರ್ತಾ ಇರ್ತೇವೆ. ಭಾಳಷ್ಟು ವಿಚಾರ ಜನತೆ ಮುಂದೆ ನಾವೇನು ಹೇಳಿದ್ವಿ ಅದನ್ನು ಜವಾಬ್ದಾರಿಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸದಲ್ಲಿ ಒಂದನ್ನು ಸುಳ್ಳು ಹೇಳ್ದೇನೆ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ದರೆ ನಮ್ಮ ಸರ್ಕಾರ. ನಮ್ಮ ಹಲವಾರು ವಿರೋಧಿ ನಾಯಕರುಗಳು ನಮ್ಮನ್ನು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಟೀಕೆಗೆ ಸೀಮಿತವಾಗಿದೆ ಹೊರತು ವಾಸ್ತವಿಕ ಹತ್ತಿರವಾಗಿಲ್ಲ. ಈ ಜಿಲ್ಲೆಯ ನೀರಾವರಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಕನಿಷ್ಠ 600ರಿಂದ 800 ಕೋಟಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಈ 2.5 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ಜವಾಬ್ದಾರಿನಲ್ಲಿ ಈ ಕೆಲಸವನ್ನು ನಾವು ಮಾಡಿದ್ದೀವಿ. ಒಂದು ಇಲಾಖೆಯಲ್ಲೇ ನಾವು ಇಷ್ಟೊಂದು ಸಾವಿರಾರು ಕೋಟಿ ಅನುದಾನವನ್ನು ಈ ಜಿಲ್ಲೆಗೆ ತಂದಿದ್ದೀವಿ ಅಂತಂದರೆ ವಿವಿಧ ಇಲಾಖೆಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ವ್ಯಾಖ್ಯಾನ ಮಾಡಿ ಮಾತಾಡೋದಾದರೆ ಸತ್ಯ ಟೀಕೆ ಮಾಡ್ತಕ್ಕಂಥ ಮಹಾನುಭಾವರಿಗೆ ಅರ್ಥ ಆಗ್ತದೆ. ನಾವು ಆಡಳಿತದಲ್ಲಿ ಎಲ್ಲೂ ಎಡವಿಲ್ಲ, ಅನುದಾನದಲ್ಲಿ ಎಡವಿಲ್ಲ, ಅಭಿವೃದ್ಧಿಯಲ್ಲಿ ಎಡವಿಲ್ಲ. ಜನಪರವಾದಂಥ ಜವಾಬ್ದಾರಿನಲ್ಲಿ ನಾವಿದ್ದೇವೆ. ಕೆಲವರು ಅಲ್ಲೊಂದು ಇಲ್ಲೊಂದು ಕೊಂಕು ಮಾತಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಇದೆ. ಅದಕ್ಕೆ ನಾವು ಅಂಜೋರು ಅಲ್ಲ, ಅಳ್ಕೋರು ಅಲ್ಲ. ಈಗೇನು ಒಗ್ಗಟ್ಟಿನಿಂದ ನಾವು ಎಲ್ಲ ಸಾಧನೆಯನ್ನು ಮಾಡ್ತಿದ್ದೇವೆ, ಇನ್ನಷ್ಟು ಒಗ್ಗಟ್ಟಿನಿಂದ ಮಂಡ್ಯ ಜಿಲ್ಲೆಯಲ್ಲಿ ಜನಸೇವೆ ಮಾಡ್ತಕ್ಕಂಥ ಸೇವಕರಾಗಿ ನಾವು ಇರ್ತೇವೆ ಅನ್ನೋದನ್ನು ಈ ಒಂದು ಸಾಧನೆ ನಿರೂಪಣೆ. ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಒಗ್ಗೂಡಿ ಹೋರಾಟ ಮಾಡೋದ ಫಲ ನಾವು 5 ಜನ ಶಾಸಕರಿದ್ದೀವಿ. ನಮ್ಮ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಸಹ ಸದಸ್ಯರೊಬ್ಬರಿದ್ದಾರೆ, ಒಟ್ಟು 6 ಜನ. ಅದರ ಜೊತೆಯಲ್ಲಿ ಇವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯ ಸಾಧಿಸೋದಕ್ಕೆ ಎಲ್ಲ ಹಂತದ ಕಾರ್ಯಕರ್ತರು, ಮುಖಂಡರು, ನಮ್ಮ ಎಲ್ಲ ಶಾಸಕ ಮಿತ್ರರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜವಾಬ್ದಾರಿನಲ್ಲಿ ನಾವೆಲ್ಲ ಒಗ್ಗೂಡಿದ್ದೀವಿ. ಅದರ ಪ್ರತೀಕವೇ ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಆಡಳಿತಕ್ಕೆ ಬರ್ತಾ ಇರ್ತೇವೆ. ಭಾಳಷ್ಟು ವಿಚಾರ ಜನತೆ ಮುಂದೆ ನಾವೇನು ಹೇಳಿದ್ವಿ ಅದನ್ನು ಜವಾಬ್ದಾರಿಯಿಂದ ಜಾರಿ ಕೊಡ್ತಕ್ಕಂಥ ಕೆಲಸದಲ್ಲಿ ಒಂದನ್ನು ಸುಳ್ಳು ಹೇಳ್ದೇನೆ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ದರೆ ನಮ್ಮ ಸರ್ಕಾರ. ನಮ್ಮ ಹಲವಾರು ವಿರೋಧಿ ನಾಯಕರುಗಳು ನಮ್ಮನ್ನು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು